ಹೆಲಿಕಾಪ್ಟರ್ ದುರಂತ ಆಗಿದೆ. ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ದುರಂತ ಆಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್ ಸೇರಿದಂತೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಹವಾಮಾನ ವೈಪರೀತ್ಯದ ಕಾರಣದ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿರುವ ಅನುಮಾನ ವ್ಯಕ್ತವಾಗಿದೆ. ಗೌರಿಕುಂಡದ ದಟ್ಟ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೊರಟಿತ್ತು. ಪತನ ಆಗಿದೆ. ಸಜೀವ ದಹನ ಹೊಂದಿದ್ದಾರೆ 7 ಜನ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಈಗ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಹೆಲಿಕಾಪ್ಟರ್ ಪತನ ಆಗಿರುವ ಅದರ ಅವಶೇಷಗಳನ್ನ ತಾವು ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ ಕಡೆಗೆ ಬರ್ತಾ ಇದ್ದಂತಹ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ಪತನವಾಗಿ ಆ ಹೆಲಿಕಾಪ್ಟರ್ನ ಒಳಗಡೆ ಇದ್ದಂಥ 7 ಜನ ಈಗ ಸಜೀವ ದಹನ ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ದುರಂತ ಆಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಪಾಟೀಲ್ ರೇ, ಕೇದಾರ್ನಾಥ್ದಲ್ಲಿ ಒಂದು 3-4 ಆಪ್ಷನ್ ಇದೆ. ಈಗ ಯುವಕರು, ಶಕ್ತಿರವರು ನಡ್ಕೊಂಡೇ ಹೋಗ್ಬಹುದು. ಹೌದು. ಆಮೇಲೆ ಡೋಲಿ ಮೂಲಕ ಹೋಗ್ಬಹುದು. ಆಮೇಲೆ ಪಾಲ್ಕಿ ಮೂಲಕ ಹೋಗ್ಬಹುದು. ಜೊತೆಗೆ ಈಗ ದುಡ್ಡಿದ್ದವರು ಮತ್ತೊಂದು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಹೆಲಿಕಾಪ್ಟರ್ ಬರೀ ಒಂದು 5ರಿಂದ 7 ನಿಮಿಷದಲ್ಲಿ ನಿಮಗೆ ಕೇದಾರ್ನಾಥಕ್ಕೆ ರೀಚ್ ಆಗ್ಬಿಡುತ್ತೆ. ಅದರ ಮಧ್ಯೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆಗ್ಬಾರ್ದಾಗಿತ್ತು. ಯಾಕೋ ಗೊತ್ತಿಲ್ಲ, ಈ ವರ್ಷ ಒಂದಾದ ಮೇಲೆ ಒಂದು ದುರಂತಗಳು, ಸಾವು ನೋವುಗಳು ಹಿಂಗಾಗ್ಬಾರ್ದು. ಅಲ್ವಾ? ಈ ವರ್ಷ ಯಾಕೋ ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಏನೂ ಆಗದೆ ಇರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಲಿ ಅನ್ನೋದು ವಿಚಾರ. ಹೆಲಿಕಾಪ್ಟರ್ ದುರಂತ ಆಗಿದೆ. ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ದುರಂತ ಆಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್ ಸೇರಿದಂತೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಹವಾಮಾನ ವೈಪರೀತ್ಯದ ಕಾರಣದ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿರುವ ಅನುಮಾನ ವ್ಯಕ್ತವಾಗಿದೆ. ಗೌರಿಕುಂಡದ ದಟ್ಟ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೊರಟಿತ್ತು. ಪತನ ಆಗಿದೆ. ಸಜೀವ ದಹನ ಹೊಂದಿದ್ದಾರೆ 7 ಜನ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಈಗ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಹೆಲಿಕಾಪ್ಟರ್ ಪತನ ಆಗಿರುವ ಅದರ ಅವಶೇಷಗಳನ್ನ ತಾವು ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ ಕಡೆಗೆ ಬರ್ತಾ ಇದ್ದಂತಹ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ಪತನವಾಗಿ ಆ ಹೆಲಿಕಾಪ್ಟರ್ನ ಒಳಗಡೆ ಇದ್ದಂಥ 7 ಜನ ಈಗ ಸಜೀವ ದಹನ ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ದುರಂತ ಆಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಪಾಟೀಲ್ ರೇ, ಕೇದಾರ್ನಾಥ್ದಲ್ಲಿ ಒಂದು 3-4 ಆಪ್ಷನ್ ಇದೆ. ಈಗ ಯುವಕರು, ಶಕ್ತಿರವರು ನಡ್ಕೊಂಡೇ ಹೋಗ್ಬಹುದು. ಹೌದು. ಆಮೇಲೆ ಡೋಲಿ ಮೂಲಕ ಹೋಗ್ಬಹುದು. ಆಮೇಲೆ ಪಾಲ್ಕಿ ಮೂಲಕ ಹೋಗ್ಬಹುದು. ಜೊತೆಗೆ ಈಗ ದುಡ್ಡಿದ್ದವರು ಮತ್ತೊಂದು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಹೆಲಿಕಾಪ್ಟರ್ ಬರೀ ಒಂದು 5ರಿಂದ 7 ನಿಮಿಷದಲ್ಲಿ ನಿಮಗೆ ಕೇದಾರ್ನಾಥಕ್ಕೆ ರೀಚ್ ಆಗ್ಬಿಡುತ್ತೆ. ಅದರ ಮಧ್ಯೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆಗ್ಬಾರ್ದಾಗಿತ್ತು. ಯಾಕೋ ಗೊತ್ತಿಲ್ಲ, ಈ ವರ್ಷ ಒಂದಾದ ಮೇಲೆ ಒಂದು ದುರಂತಗಳು, ಸಾವು ನೋವುಗಳು ಹಿಂಗಾಗ್ಬಾರ್ದು. ಅಲ್ವಾ? ಈ ವರ್ಷ ಯಾಕೋ ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಏನೂ ಆಗದೆ ಇರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಲಿ ಅನ್ನೋದು ವಿಚಾರ. ಹೆಲಿಕಾಪ್ಟರ್ ದುರಂತ ಆಗಿದೆ. ಕೇದಾರನಾಥದಲ್ಲಿ ಹೆಲಿಕಾಪ್ಟರ್ ದುರಂತ ಆಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್ ಸೇರಿದಂತೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಹವಾಮಾನ ವೈಪರೀತ್ಯದ ಕಾರಣದ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿರುವ ಅನುಮಾನ ವ್ಯಕ್ತವಾಗಿದೆ. ಗೌರಿಕುಂಡದ ದಟ್ಟ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಕೇದಾರನಾಥದ ಕಡೆಗೆ ಹೊರಟಿತ್ತು. ಪತನ ಆಗಿದೆ. ಸಜೀವ ದಹನ ಹೊಂದಿದ್ದಾರೆ 7 ಜನ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಈಗ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಹೆಲಿಕಾಪ್ಟರ್ ಪತನ ಆಗಿರುವ ಅದರ ಅವಶೇಷಗಳನ್ನ ತಾವು ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ ಕಡೆಗೆ ಬರ್ತಾ ಇದ್ದಂತಹ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ಪತನವಾಗಿ ಆ ಹೆಲಿಕಾಪ್ಟರ್ನ ಒಳಗಡೆ ಇದ್ದಂಥ 7 ಜನ ಈಗ ಸಜೀವ ದಹನ ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ.
ಹವಾಮಾನ ವೈಪರೀತ್ಯದಿಂದಾಗಿ ದುರಂತ ಆಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಪಾಟೀಲ್ ರೇ, ಕೇದಾರ್ನಾಥ್ದಲ್ಲಿ ಒಂದ್ 3-4 ಆಪ್ಷನ್ ಇದೆ. ಈಗ ಯುವಕರು, ಶಕ್ತಿರವರು ನಡ್ಕೊಂಡೇ ಹೋಗ್ಬೋದು. ಹೌದು. ಆಮೇಲೆ ಡೋಲಿ ಮೂಲಕ ಹೋಗ್ಬೋದು. ಆಮೇಲೆ ಪಾಲ್ಕಿ ಮೂಲಕ ಹೋಗ್ಬೋದು. ಜೊತೆಗೆ ಈಗ ದುಡ್ಡಿದ್ದವರು ಮತ್ತೊಂದು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಹೆಲಿಕಾಪ್ಟರ್ ಬರೀ ಒಂದು 5-7 ನಿಮಿಷದಲ್ಲಿ ನಿಮಗೆ ಕೇದಾರ್ನಾಥಕ್ಕೆ ರೀಚ್ ಆಗ್ಬಿಡುತ್ತೆ. ಅದ್ರ ಮಧ್ಯೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆಗ್ಬಾರ್ದಾಗಿತ್ತು, ಯಾಕೋ ಗೊತ್ತಿಲ್ಲ. ಈ ವರ್ಷ ಒಂದಾದ ಮೇಲೆ ಒಂದು ದುರಂತಗಳು, ಸಾವು ನೋವುಗಳು, ಹಿಂಗಾಗ್ಬಾರ್ದು. ಅಲ್ವಾ? ಈ ವರ್ಷ ಯಾಕೋ ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಏನೂ ಆಗದೆ ಇರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಲಿ ಅನ್ನೋದು ವಿಚಾರ. ಹೆಲಿಕಾಪ್ಟರ್ ದುರಂತ ಆಗಿದೆ. ಕೇದಾರ್ನಾಥದಲ್ಲಿ ಹೆಲಿಕಾಪ್ಟರ್ ದುರಂತ ಆಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್ ಸೇರಿದಂತೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಹವಾಮಾನ ವೈಪರೀತ್ಯದ ಕಾರಣದ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿರುವ ಅನುಮಾನ ವ್ಯಕ್ತವಾಗಿದೆ. ಗೌರಿಕುಂಡದ ದಟ್ಟ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಕೇದಾರ್ನಾಥದ ಕಡೆಗೆ ಹೊರಟಿತ್ತು. ಪತನ ಆಗಿದೆ. ಸಜೀವ ದಹನ ಹೊಂದಿದ್ದಾರೆ 7 ಜನ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಈಗ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಹೆಲಿಕಾಪ್ಟರ್ ಪತನ ಆಗಿರುವ ಅದರ ಅವಶೇಷಗಳನ್ನ ತಾವು ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ ಕಡೆಗೆ ಬರ್ತಾ ಇದ್ದಂತಹ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ಪತನವಾಗಿ ಆ ಹೆಲಿಕಾಪ್ಟರ್ನ ಒಳಗಡೆ ಇದ್ದಂಥ 7 ಜನ ಈಗ ಸಜೀವ ದಹನ ಹೊಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ದುರಂತ ಆಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಪಾಟೀಲ್ ರೇ, ಕೇದಾರ್ನಾಥ್ದಲ್ಲಿ ಒಂದ್ 3-4 ಆಪ್ಷನ್ ಇದೆ. ಈಗ ಯುವಕರು, ಶಕ್ತಿರವರು ನಡ್ಕೊಂಡೇ ಹೋಗ್ಬೋದು. ಹೌದು. ಆಮೇಲೆ ಡೋಲಿ ಮೂಲಕ ಹೋಗ್ಬೋದು. ಆಮೇಲೆ ಪಾಲ್ಕಿ ಮೂಲಕ ಹೋಗ್ಬೋದು. ಜೊತೆಗೆ ಈಗ ದುಡ್ಡಿದ್ದವರು ಮತ್ತೊಂದು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಹೆಲಿಕಾಪ್ಟರ್ ಬರೀ ಒಂದು 5-7 ನಿಮಿಷದಲ್ಲಿ ನಿಮಗೆ ಕೇದಾರ್ನಾಥಕ್ಕೆ ರೀಚ್ ಆಗ್ಬಿಡುತ್ತೆ. ಅದ್ರ ಮಧ್ಯೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆಗ್ಬಾರ್ದಾಗಿತ್ತು, ಯಾಕೋ ಗೊತ್ತಿಲ್ಲ. ಈ ವರ್ಷ ಒಂದಾದ ಮೇಲೆ ಒಂದು ದುರಂತಗಳು, ಸಾವು ನೋವುಗಳು, ಹಿಂಗಾಗ್ಬಾರ್ದು. ಅಲ್ವಾ? ಈ ವರ್ಷ ಯಾಕೋ ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಏನೂ ಆಗದೆ ಇರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಲಿ ಅನ್ನೋದು ವಿಚಾರ. ಹೆಲಿಕಾಪ್ಟರ್ ದುರಂತ ಆಗಿದೆ. ಕೇದಾರ್ನಾಥದಲ್ಲಿ ಹೆಲಿಕಾಪ್ಟರ್ ದುರಂತ ಆಗಿದೆ. ಹೆಲಿಕಾಪ್ಟರ್ ಪತನ ಆಗಿದೆ. ಪೈಲಟ್ ಸೇರಿದಂತೆ 7 ಮಂದಿ ದುರ್ಮರಣ ಹೊಂದಿದ್ದಾರೆ. ಹವಾಮಾನ ವೈಪರೀತ್ಯದ ಕಾರಣದ ಹಿನ್ನೆಲೆ ಹೆಲಿಕಾಪ್ಟರ್ ಪತನ ಆಗಿರುವ ಅನುಮಾನ ವ್ಯಕ್ತವಾಗಿದೆ. ಗೌರಿಕುಂಡದ ದಟ್ಟ ಅರಣ್ಯದಲ್ಲಿ ಹೆಲಿಕಾಪ್ಟರ್ ಪತನ ಆಗಿದೆ. ಡೆಹ್ರಾಡೂನ್ನಿಂದ ಹೆಲಿಕಾಪ್ಟರ್ ಕೇದಾರ್ನಾಥದ ಕಡೆಗೆ ಹೊರಟಿತ್ತು. ಪತನ ಆಗಿದೆ. ಸಜೀವ ದಹನ ಹೊಂದಿದ್ದಾರೆ 7 ಜನ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಈಗ ರಕ್ಷಣಾ ತಂಡಗಳು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾವೆ. ಹೆಲಿಕಾಪ್ಟರ್ ಪತನ ಆಗಿರುವ ಅದರ ಅವಶೇಷಗಳನ್ನ ತಾವು ನೋಡ್ತಾ ಇದ್ದೀರಿ. ಬೆಂಕಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯವೂ ಕೂಡ ನೀವು ನೋಡ್ತಾ ಇದ್ದೀರಿ. ಇದು ಡೆಹ್ರಾಡೂನ್ನಿಂದ ಕೇದಾರ್ನಾಥ್ ಕಡೆಗೆ ಬರ್ತಾ ಇದ್ದಂತಹ ಹೆಲಿಕಾಪ್ಟರ್. ಈ ಹೆಲಿಕಾಪ್ಟರ್ ಪತನವಾಗಿ ಆ ಹೆಲಿಕಾಪ್ಟರ್ನ ಒಳಗಡೆ ಇದ್ದಂಥ 7 ಜನ ಈಗ ಸಜೀವ ದಹನ ಹೊಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ. ಹವಾಮಾನ ವೈಪರೀತ್ಯದಿಂದಾಗಿ ದುರಂತ ಆಗಿದೆ ಅನ್ನುವ ಶಂಕೆ ವ್ಯಕ್ತವಾಗಿದೆ. ಪಾಟೀಲ್ ರೇ, ಕೇದಾರ್ನಾಥ್ದಲ್ಲಿ ಒಂದ್ 3-4 ಆಪ್ಷನ್ ಇದೆ. ಈಗ ಯುವಕರು, ಶಕ್ತಿರವರು ನಡ್ಕೊಂಡೇ ಹೋಗ್ಬೋದು. ಹೌದು. ಆಮೇಲೆ ಡೋಲಿ ಮೂಲಕ ಹೋಗ್ಬೋದು. ಆಮೇಲೆ ಪಾಲ್ಕಿ ಮೂಲಕ ಹೋಗ್ಬೋದು. ಜೊತೆಗೆ ಈಗ ದುಡ್ಡಿದ್ದವರು ಮತ್ತೊಂದು ಹೆಲಿಕಾಪ್ಟರ್ ಮೂಲಕ ಹೋಗ್ತಾರೆ. ಹೆಲಿಕಾಪ್ಟರ್ ಬರೀ ಒಂದು 5-7 ನಿಮಿಷದಲ್ಲಿ ನಿಮಗೆ ಕೇದಾರ್ನಾಥಕ್ಕೆ ರೀಚ್ ಆಗ್ಬಿಡುತ್ತೆ. ಅದ್ರ ಮಧ್ಯೆ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿದೆ. ಆಗ್ಬಾರ್ದಾಗಿತ್ತು, ಯಾಕೋ ಗೊತ್ತಿಲ್ಲ. ಈ ವರ್ಷ ಒಂದಾದ ಮೇಲೆ ಒಂದು ದುರಂತಗಳು, ಸಾವು ನೋವುಗಳು, ಹಿಂಗಾಗ್ಬಾರ್ದು. ಅಲ್ವಾ? ಈ ವರ್ಷ ಯಾಕೋ ದುರಂತಗಳ ಸರಮಾಲೆಯನ್ನು ಸೃಷ್ಟಿ ಮಾಡ್ತಾ ಇದೆ. ಇನ್ನು ಮುಂದೆ ಏನೂ ಆಗದೆ ಇರಲಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಯಾವುದೇ ತೊಂದರೆ ಇಲ್ಲದೆ ಬದುಕಲಿ ಅನ್ನೋದು ವಿಚಾರ.